ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1043 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 31 ಜನವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತದ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ ಶಾರ್ಟ್ ಇದನ್ನು ನಾವು ಜನ್ AI ಅಂತ ಹೇಳ್ತೇವೆ. ಸೊ ಈ ಒಂದು ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯಲ್ಲಿ ಯಾವ ರಾಜ್ಯವು ಸುಮಾರು 39% ಪಾಲನ್ನು ಹೊಂದಿದೆ? Which state leads India's generative AI startup ecosystem with about 39% share? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಜನರೇಟಿವ್ AI ಅಂತ ಹೇಳ್ತೇವೆ. ಜನರೇಟಿವ್ AI ಅಂದರೆ ನಾವೇನು ಡೇಟಾವನ್ನು ಕೊಟ್ಟಿರ್ತೇವೆ, ಸೊ ಅದನ್ನು ಮಾತ್ರ ಪ್ರೋಸೆಸ್ ಮಾಡೋದೆ. ಸೊ ಇಟ್ ಕ್ಯಾನ್ ಆಲ್ಸೋ ಕ್ರಿಯೇಟ್. ಸೊ ಈ ರೀತಿಯ ಒಂದು ಕೆಪಾಸಿಟಿ ಇರ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಈ ರೀತಿಯ ಒಂದು ಸ್ಟಾರ್ಟಪ್ಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯಗಳಲ್ಲಿ ಒಂದು ರಾಜ್ಯ ಇಂಡಿಯಾದಲ್ಲಿ ಹೈಯೆಸ್ಟ್ ಶೇರನ್ನು ಹೊಂದಿರುತ್ತೆ. ದಟ್ ಈಸ್ ಅಬೌಟ್ 39% ಶೇರನ್ನು ಹೊಂದಿರುತ್ತೆ. ಸೊ 39% ಒಂದು ಶೇರನ್ನು ಹೊಂದಿರತಕ್ಕಂಥ ಒಂದು ಭಾರತ ದೇಶದ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ಈ ಒಂದು ಜನರೇಟಿವ್ AIನಲ್ಲಿ ಹೈಯೆಸ್ಟ್ ಅಥವಾ ಅತಿ ಹೆಚ್ಚಿನ ಸ್ಟಾರ್ಟಪ್ಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ನಮ್ಮ ಕರ್ನಾಟಕದ ಶೇರ್ ಎಷ್ಟಿರುತ್ತೆ ಅಂದರೆ 39% ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟಪ್ಗಳನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ 2024ರಲ್ಲಿ ನಾವು ಹೋಲಿಕೆ ಮಾಡಿದಾಗ 240 ಸ್ಟಾರ್ಟಪ್ಗಳು ಇದ್ದಿದ್ದು, ಇದು 2025 ಬರುವ ವೇಳೆಗೆ 270% ಗ್ರೋತ್ ಆಗಿರುತ್ತೆ. ಸೊ ಇದರ ಮುಖಾಂತರ 890 ಸ್ಟಾರ್ಟಪ್ಗಳು ಇರತಕ್ಕಂಥ ಉದ್ದೇಶದಿಂದ ಸೊ ಕರ್ನಾಟಕ ಈಗ ಜನರೇಟಿವ್ AIನಲ್ಲಿ ಅತ್ಯಂತ ಹೆಚ್ಚಿನ ಶೇರನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇದರ ಟೋಟಲ್ ಶೇರ್ ಎಷ್ಟಿರುತ್ತೆ ಅಂದರೆ 39% ಶೇರನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಕರ್ನಾಟಕ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಕೇಂದ್ರವಾಗಲು ಕಾರಣ ಏನು ಅಂದರೆ ಕರ್ನಾಟಕವನ್ನು ನಾವು ನ್ಯೂಕ್ಲಿಯಸ್ ಆಫ್ ಸ್ಟಾರ್ಟಪ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ ಈ ಒಂದು ಸ್ಟಾರ್ಟಪ್ಗಳು ಅಥವಾ ಈ ಒಂದು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಪ್ರಮುಖ ಕೇಂದ್ರ ನಮ್ಮ ಬೆಂಗಳೂರು ಆಗಿರುತ್ತೆ. ಆ್ಯಂಡ್ ಸ್ಟ್ರಾಂಗ್ ಟೆಕ್ ಫಸ್ಟ್ ಕಲ್ಚರ್ ಇರುತ್ತೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಈ ಟೆಕ್ ಫಸ್ಟ್ ಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿರುತ್ತೆ. ಟೆಕ್ ಫಸ್ಟ್ ಇನ್ ದ ಸೆನ್ಸ್ ಟೆಕ್ನಾಲಜಿಗೆ ಅತ್ಯಂತ ಹೆಚ್ಚಿನ ಆದ್ಯತೆ ಅಂತಕ್ಕಂಥ ಒಂದು ಪರ್ಸೆಪ್ಷನ್ ನಮ್ಮ ಕರ್ನಾಟಕದ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಅರ್ಲಿ ಅಡಾಪ್ಷನ್ ಆಫ್ AI ಆ್ಯಂಡ್ ಡೀಪ್ ಟೆಕ್, ಅಂದರೆ ಈ ಒಂದು ಕೃತಕ ಬುದ್ಧಿಮತ್ತೆ ಆಗಿರ್ಬೋದು ಅಥವಾ ಒಂದು ಡೀಪ್ ಟೆಕ್ನಾಲಜಿ ಏನಿರುತ್ತೆ, ಸೊ ಇದನ್ನು ಎಷ್ಟು ತ್ವರಿತವಾಗಿ ಅದು ಬರುತ್ತೆ ಅಷ್ಟು ಬೇಗ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಮೈಂಡ್ ಸೆಟ್ ಸೊ ಈ ಒಂದು ಭಾಗದಲ್ಲಿ ಇರುವ ಕಾರಣದಿಂದ ಸೊ ಈಗ ಜನರೇಟಿವ್ AIನಲ್ಲಿ ಅತ್ಯಂತ ಹೆಚ್ಚಿನ ಶೇರನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಸ್ಟಾರ್ಟಪ್ ಕಾನ್ಸಂಟ್ರೇಷನ್ 39% ನಮ್ಮ ಕರ್ನಾಟಕ ಹೊಂದಿರುತ್ತೆ. ಹೈಯೆಸ್ಟ್ ಶೇರ್ ಅಮಾಂಗ್ ಇಂಡಿಯನ್ ಸ್ಟೇಟ್ಸ್, ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಶೇರನ್ನು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕವಾಗಿರುತ್ತೆ. ಡೆನ್ಸ್ ಕ್ಲಸ್ಟರಿಂಗ್ ಎನೇಬಲ್ಸ್ ಕೊಲ್ಯಾಬರೇಷನ್, ಅಂದರೆ ದಟ್ಟವಾದ ಈ ಒಂದು ಕ್ಲಸ್ಟರಿಂಗ್ ಏನಿರುತ್ತೆ ಸೊ ಇದು ಸಹಯೋಗವನ್ನು ಸಕ್ರಿಯಗೊಳಿಸುತ್ತೆ. ಅಂದರೆ ಸಿಮಿಲರ್ ಸ್ಟಾರ್ಟಪ್ಗಳು ದೇ ಕ್ಯಾನ್ ಕ್ಲಬ್ ಟುಗೆದರ್, ಅದನ್ನು ನಾವು ಕ್ಲಸ್ಟರ್ ಮಾಡ್ಕೊಳ್ಳಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಕರ್ನಾಟಕದಲ್ಲಿರುತ್ತೆ. ಆ್ಯಂಡ್ ಫಾಸ್ಟರ್ ಇನೋವೇಷನ್ ಸೈಕಲ್ಸ್ ಇರುತ್ತೆ. ಅಂದರೆ ಏನೇನು ನಾವೀನ್ಯತೆಗಳು ಬರುತ್ತೆ ಅದನ್ನು ವೇಗವಾಗಿ ಅಳವಡಿಸಿಕೊಳ್ತಕ್ಕಂಥ ಒಂದು ಕಲ್ಚರನ್ನು ಕರ್ನಾಟಕ ಹೊಂದಿರುವ ಕಾರಣದಿಂದ 39% ಶೇರನ್ನು ಹೊಂದಿರುತ್ತೆ. ಸೊ ವಾಟ್ ಆರ್ ದಿ ಕೀ ಎನೇಬ್ಲರ್ಸ್, ಅಂದರೆ ಪ್ರಮುಖ ಚಾಲಕರು ಯಾವುದು, ಯಾಕೆ ಇಲ್ಲಿ ಈ ಒಂದು ಜನರೇಟಿವ್ AI ಅಂತಕ್ಕಂಥದ್ದು ಇಷ್ಟು ಫಾಸ್ಟಾಗಿ ಪ್ರೋಗ್ರೆಸ್ ಆಗಿದೆ ಅಂತ ನಾವು ನೋಡೋದಾದರೆ ಅಬಂಡೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸಾಫ್ಟ್ವೇರ್ ಟ್ಯಾಲೆಂಟ್, ಅಂದರೆ ಕರ್ನಾಟಕದಲ್ಲಿ ಈ ಕೃತಕ ಬುದ್ಧಿಮತ್ತೆ ಮತ್ತು ಸಾಫ್ಟ್ವೇರ್ ಪ್ರತಿಭೆ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿ ಇರ್ತಕ್ಕಂಥದ್ದು. ಪ್ರೆಸೆನ್ಸ್ ಆಫ್ ಗ್ಲೋಬಲ್ ಟೆಕ್ ಕಂಪನೀಸ್, ಅಂದರೆ ನಮ್ಮ ಕರ್ನಾಟಕದಲ್ಲಿ ಜಾಗತಿಕ ಟೆಕ್ ಕಂಪನಿಗಳು ಬಹಳ ಹೆಚ್ಚಾಗಿ ಇರ್ತಕ್ಕಂಥದ್ದು ಕೂಡ ಇದಕ್ಕೆ ಕಾರಣವಾಗಿರುತ್ತೆ. ವಿತ್ ಆಲ್ ದಟ್ ಸ್ಟ್ರಾಂಗ್ ಸ್ಟಾರ್ಟ್ಅಪ್ ಆಕ್ಸಿಲರೇಟರ್ಸ್ ಅಂಡ್ ಇನ್ಕ್ಯುಬೇಟರ್ಸ್, ಅಂದರೆ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜನ ಮಾಡ್ತಕ್ಕಂಥ ಒಂದು ಆಕ್ಸಿಲರೇಟರ್ಸ್ ಮತ್ತು ಇನ್ಕ್ಯುಬೇಟರ್ಗಳು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿರ್ತಕ್ಕಂಥದ್ದು. ಆ್ಯಂಡ್ ಸಪೋರ್ಟಿವ್ ಸ್ಟೇಟ್ ಪಾಲಿಸೀಸ್, ಅಂದರೆ ಈ ಒಂದು ಸ್ಟಾರ್ಟ್ಅಪ್ಗಳಿಗಾಗಿ ರಾಜ್ಯ ಸರ್ಕಾರ ಕೂಡ ಉತ್ತಮವಾಗಿರ್ತಕ್ಕಂಥ ನೀತಿಗಳನ್ನು ಮಾಡಿರ್ತಕ್ಕಂಥದ್ದು ಕೂಡ ಸೊ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ಇರುತ್ತೆ. ಹಾಗಿದ್ರೆ ಸೊ ಕರ್ನಾಟಕ ರಾಜ್ಯ ಇದಕ್ಕೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ ಒಂದು ಕಂಡ್ಯೂಸಿವ್ ಪಾಲಿಸಿ
ಪಾಲಿಸೀಸ್ ಯಾವುದು ಅಂತ ನಾವು ನೋಡೋದಾದ್ರೆ ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿ 22-27 2022-27 ನಡುವೆ ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿ ಅಂತ ಮಾಡಿರುತ್ತೆ. ಸೊ ಇದರ ಅಡಿಯಲ್ಲಿ ಫಂಡಿಂಗ್, ಇನ್ಕ್ಯುಬೇಷನ್ ಮತ್ತೆ ಸ್ಕೇಲಿಂಗ್ ಸಪೋರ್ಟ್ ಅನ್ನ ನೀಡ್ತಾರೆ. ಅಂದ್ರೆ ಬೇಕಾಗಿರ್ತಕ್ಕಂಥ ಒಂದು ಹಣಕಾಸಿನ ಸಹಾಯ ಆಗಿರ್ಬೋದು. ಇನ್ಕ್ಯುಬೇಷನ್ ಅಂದ್ರೆ ಅದನ್ನ ಡೆವಲಪ್ ಮಾಡಲಿಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಇನಿಷಿಯಲ್ ಸ್ಟೇಜ್ ಆಫ್ ಗ್ರೋತ್ ಏನಿರುತ್ತೆ, ಸೊ ಅದಕ್ಕೆ ಸಪೋರ್ಟಿಂಗ್ ಅನ್ನ ನೀಡಲಾಗುತ್ತೆ. ಮತ್ತೆ ಸ್ಕೇಲಿಂಗ್ ಅಪ್ ಅಂದ್ರೆ ಅದನ್ನ ಇನ್ನೂ ಕೂಡ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಬೆಂಬಲವನ್ನ ಈ ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿಯ ಅಡಿಯಲ್ಲಿ ನೀಡಲಾಗುತ್ತೆ. ಅಂಡ್ ಫೋಕಸ್ ಆನ್ ಡೀಪ್ ಟೆಕ್ನಾಲಜಿ ಅಂಡ್ ಜನರೇಟಿವ್ AI ಸ್ಟಾರ್ಟ್ಅಪ್ಸ್ ಅಂದ್ರೆ ಪ್ರಮುಖವಾಗಿ ಈ ಡೀಪ್ ಟೆಕ್ನಾಲಜಿ ಮತ್ತೆ ಈ ಒಂದು ಜನರೇಟಿವ್ ಕೃತಕ ಬುದ್ಧಿಮತ್ತೆ ಏನಿರುತ್ತೆ, ಸೊ ಈ ರೀತಿಯ ಸ್ಟಾರ್ಟ್ಅಪ್ ಗಳನ್ನ ಹೆಚ್ಚು ಮಾಡಲಿಕ್ಕೆ ಹೆಚ್ಚಿನ ಬೆಂಬಲ ಈ ಒಂದು ನೀತಿಯ ಅಡಿಯಲ್ಲಿ ನೀಡತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಇದರ ಜೊತೆಗೆ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅನ್ನ ಲಾಂಚ್ ಮಾಡಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಇಟ್ಸ್ ಅ ನೋಡಲ್ ಏಜೆನ್ಸಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಜನರೇಟಿವ್ AI ಇಕೋಸಿಸ್ಟಮ್. ಇದನ್ನ ನಾವು ಪ್ರಮುಖ ಕೇಂದ್ರ ಇನ್ ದ ಸೆನ್ಸ್ ಏನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಈ ಒಂದು ಸ್ಟಾರ್ಟ್ಅಪ್ ಗಳಿಗೆ ಸಂಬಂಧಪಟ್ಟಂತೆ ಎಕ್ಸಿಕ್ಯೂಷನ್ ಆದ್ರೆ ಸೊ ಅದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಒಂದು ನೋಡಲ್ ಏಜೆನ್ಸಿಯಾಗಿ ಇದು ಕೆಲಸ ಮಾಡುತ್ತೆ. ಅಂಡ್ ಇನೋವೇಷನ್ ಕ್ಲಸ್ಟರ್ಸ್ ಮತ್ತೆ ಗ್ಲೋಬಲ್ ಪಾರ್ಟ್ನರ್ಶಿಪ್ಗೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ನಾವೀನ್ಯತೆಗಳನ್ನ ಒಟ್ಟುಗೂಡಿಸ್ತಕ್ಕಂಥದ್ದು ಮತ್ತೆ ಜಾಗತಿಕ ಮಟ್ಟದಲ್ಲಿ ಒಂದು ಪಾಲುದಾರಿಕೆಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅನ್ನು ಕೂಡ ಸ್ಟಾರ್ಟ್ ಮಾಡಲಾಗಿರುತ್ತೆ. ಇನ್ನು ಕರ್ನಾಟಕ AI ಪಾಲಿಸಿ ಅಂತ 2020ರಲ್ಲಿ ಸ್ಟಾರ್ಟ್ ಮಾಡಲಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ AI ಮತ್ತೆ ಜನರೇಟಿವ್ AI ರಿಸರ್ಚ್ ಮತ್ತೆ ಅಡಾಪ್ಟೇಷನ್ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಸಂಶೋಧನೆಯನ್ನ ಮಾಡ್ತಕ್ಕಂಥದ್ದು ಮತ್ತೆ ಅದನ್ನು ಅಳವಡಿಸಿಕೊಳ್ಳಿಕ್ಕೆ ಬೆಂಬಲ ನೀಡ್ತಕ್ಕಂಥ ಒಂದು ನೀತಿ ಇದಾಗಿರುತ್ತೆ. ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗಳನ್ನು ಇದು ಎನ್ಕರೇಜ್ ಮಾಡುತ್ತೆ. ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಈ ಒಂದು ನೀತಿಯ ಅಡಿಯಲ್ಲಿ ಮಾಡಲಾಗುತ್ತೆ. ಸೊ ಅದರ ಜೊತೆಗೆ ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ಗಳನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಇದರ ಅಡಿಯಲ್ಲಿ ಸ್ಟೂಡೆಂಟ್ಸ್ ಆ್ಯಂಡ್ ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್ಗಳಿಗೆ ಗ್ರ್ಯಾಂಟ್ಸ್ಗಳನ್ನು ಕೊಡಲಾಗುತ್ತೆ. ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಆರಂಭಿಕ ಹಂತದ ಈ ಒಂದು ಸ್ಟಾರ್ಟ್ಅಪ್ಗಳೇನಿರ್ತವೆ ಅವುಗಳಿಗೆ ಅನುದಾನವನ್ನು ನೀಡ್ತಕ್ಕಂಥದ್ದು, ಪ್ರೂಫ್ ಆಫ್ ಕಾನ್ಸೆಪ್ಟ್ ಸಪೋರ್ಟ್ ಅನ್ನ ನೀಡ್ತಕ್ಕಂಥದ್ದು. ಅಂದ್ರೆ ಆ ಒಂದು ಪರಿಕಲ್ಪನೆಗಳ ಒಂದು ಬೆಂಬಲವನ್ನ ಕೂಡ ಸೊ ಈ ಒಂದು ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ ನ ಅಡಿಯಲ್ಲಿ ನೀಡಲಾಗುತ್ತೆ. ಕೊನೆಯದಾಗಿ IT ಅಂಡ್ ESDM ಪಾಲಿಸೀಸ್ ಅಂತ ಕರೀತೇವೆ. ESDM ಅಂದ್ರೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರೀತೇವೆ. ಸೊ ಈ ಒಂದು ಪಾಲಿಸಿಗಳ ಅಡಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಫಿಸಿಕಲ್ ಇನ್ಸೆಂಟಿವ್ಸ್ ಅನ್ನ ನೀಡಲಾಗುತ್ತೆ. ಅಂದ್ರೆ ಮೂಲಸೌಕರ್ಯಗಳನ್ನ ಮತ್ತೆ ಪ್ರೋತ್ಸಾಹ ಧನವನ್ನ ಈ ಒಂದು ಪಾಲಿಸಿಯ ಅಡಿಯಲ್ಲಿ ನೀಡಲಾಗುತ್ತೆ. ಟೆಕ್ ಹಬ್ಸ್ ಬಿಯಾಂಡ್ ಬೆಂಗಳೂರು ಅಂದ್ರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನ ಹೊರಗಡೆ ಕೂಡ ಈ ಒಂದು ಟೆಕ್ನಾಲಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇಷ್ಟೆಲ್ಲ ಬೆಂಬಲವನ್ನ ರಾಜ್ಯ ಸರ್ಕಾರ ನೀಡಿರುವ ಕಾರಣದಿಂದ 39% ಜನರೇಟಿವ್ AI ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶದಲ್ಲಿಯೇ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಭಾರತದ ಪ್ರಸ್ತಾವಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಶ್ವವಿದ್ಯಾನಿಲಯವನ್ನು ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ? ಸೊ ಇಂಡಿಯಾಸ್ ಪ್ರಪೋಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿ ಈಸ್ ಪ್ಲಾನ್ ಟು ಬಿ ಎಸ್ಟಾಬ್ಲಿಷ್ಡ್ ಅಟ್, ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮರಾವತಿಯಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಈಗ ಯೋಜನೆಯನ್ನು ಮಾಡಲಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಈ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ್ ಟು ಲಾಂಚ್ ಇಂಡಿಯಾಸ್ ಫಸ್ಟ್ AI ಯೂನಿವರ್ಸಿಟಿ. ಆಂಧ್ರ ಪ್ರದೇಶದಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಆಂಧ್ರ ಪ್ರದೇಶದಲ್ಲಿ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಅಮರಾವತಿ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇದು ಕ್ಯಾಪಿಟಲ್ ರೀಜನ್ ಅಥವಾ ರಾಜಧಾನಿ ಪ್ರದೇಶವಾಗಿರುತ್ತೆ. ಸೊ ಇದು ಗ್ಲೋಬಲ್ ನಾಲೆಜ್ ಹಬ್ ಆಗಿ ಇದನ್ನ ಡೆವಲಪ್ ಮಾಡ್ತಾರೆ. ಅಂದ್ರೆ ಜಾಗತಿಕ ಜ್ಞಾನ ಕೇಂದ್ರ, ಕೃತಕ ಬುದ್ಧಿಮತ್ತೆಗೆ ಬೇಕಾಗಿರ್ತಕ್ಕಂಥ ಜಾಗತಿಕವಾಗಿರ್ತಕ್ಕಂಥ ಒಂದು ಜ್ಞಾನ ಕೇಂದ್ರವಾಗಿ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ನು ಗವರ್ನಮೆಂಟ್ ಇನಿಷಿಯೇಟಿವ್ ಅಥವಾ ಸರ್ಕಾರದ ಉಪಕ್ರಮವನ್ನ ನಾವಿಲ್ಲಿ ನೋಡೋದಾದ್ರೆ ಇದನ್ನ ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶ್ ಗವರ್ನಮೆಂಟ್ ಅಥವಾ ಆಂಧ್ರ ಪ್ರದೇಶ ಸರ್ಕಾರ ಇದನ್ನ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಲಾಂಗ್ ಟರ್ಮ್ ಟೆಕ್ ಅಂಡ್ ಇನೋವೇಷನ್ ವಿಷನ್. ಅಂದ್ರೆ ಒಂದು ದೀರ್ಘಾವಧಿಯ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ದೃಷ್ಟಿಕೋನವನ್ನ ಇಟ್ಕೊಂಡು ಈ ಒಂದು ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಬಿಕಾಸ್ ಈ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ಫ್ಯೂಚರ್ ಟೆಕ್ನಾಲಜಿಯಾಗಿ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಅದರಿಂದ ಒಂದು ಲಾಂಗರ್ ವಿಷನ್ ಅನ್ನ ಇಟ್ಕೊಂಡು ಈ ಒಂದು ವಿಶ್ವವಿದ್ಯಾನಿಲಯವನ್ನ ಪ್ರಾರಂಭ ಮಾಡಲಾಗ್ತಾ ಇದೆ. ಫೋಕಸ್ ಆನ್ ಫ್ಯೂಚರ್ ರೆಡಿ ಎಜುಕೇಶನ್, ಅಂದ್ರೆ ಭವಿಷ್ಯಕ್ಕೆ ಬೇಕಾದ
ಬೇಕಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನ ನೀಡುವ ಉದ್ದೇಶದಿಂದ ಈ ವಿಶ್ವವಿದ್ಯಾನಿಲಯವನ್ನ ಆಂಧ್ರ ಪ್ರದೇಶ ಈಗ ಪ್ರಾರಂಭ ಮಾಡ್ತಾ ಇದೆ. ಹಾಗಿದ್ರೆ ಇಲ್ಲಿ ಯಾವ ರೀತಿಯ ಅಕಾಡೆಮಿಕ್ ಫೋಕಸ್ ಅನ್ನ ಮಾಡಲಾಗುತ್ತೆ, ಶೈಕ್ಷಣಿಕ ಗಮನ ಏನು ಅಂತ ನಾವು ನೋಡೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಮುಖವಾಗಿರ್ತಕ್ಕಂಥ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇದರ ಜೊತೆಗೆ ಮಷಿನ್ ಲರ್ನಿಂಗ್ ಅನ್ನ ಇಲ್ಲಿ ಫೋಕಸ್ ಆಗಿ ತೆಗೆದುಕೊಳ್ಳಲಾಗುತ್ತೆ. ಡಾಟಾ ಸೈನ್ಸ್ ಅನ್ನ ಕೂಡ ಇಲ್ಲಿ ಮೇನ್ ಕೋರ್ಸ್ ಆಗಿ ತೆಗೆದುಕೊಳ್ಬಹುದಾಗಿರುತ್ತೆ. ರೋಬೋಟಿಕ್ಸ್ ಮತ್ತೆ ಆಟೋಮೇಷನ್ ಆಗಿರ್ಬೋದು, ಮತ್ತೆ ಎಮರ್ಜಿಂಗ್ ಟೆಕ್ನಾಲಜೀಸ್, ಉದಯೋನ್ಮುಖ ತಂತ್ರಜ್ಞಾನಗಳು ಏನೇನಿರುತ್ತೆ, ಸೊ ಇದನ್ನೆಲ್ಲ ಕೂಡ ಹೆಚ್ಚಾಗಿ ಫೋಕಸ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನ್ನು ಟ್ಯಾಲೆಂಟ್ ಡೆವಲಪ್ಮೆಂಟ್, ಸೊ ಈ ಒಂದು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಪ್ರತಿಭೆಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಕೂಡ ಒನ್ ಆಫ್ ದಿ ಕೋರ್ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಟ್ರೈನಿಂಗ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್, ಸಾವಿರಾರು ವಿದ್ಯಾರ್ಥಿಗಳನ್ನ ಇಲ್ಲಿ ತರಬೇತಿಯನ್ನ ನೀಡ್ತಕ್ಕಂಥದ್ದು. ಅದರ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಫಾರ್ ಎಂಜಿನಿಯರ್ಸ್ ಗಳಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯವನ್ನ ನೀಡ್ತಕ್ಕಂಥದ್ದು. ಫ್ಯಾಕಲ್ಟಿ ಅಪ್ ಸ್ಕಿಲ್ಲಿಂಗ್ ಅಂದ್ರೆ ಅಧ್ಯಾಪಕರು ಯಾರಿರ್ತಾರೆ ಅವ್ರಿಗೂ ಕೂಡ ಕೌಶಲ್ಯವನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಮತ್ತೆ ಇಂಡಸ್ಟ್ರಿ ರೆಡಿ ಗ್ರಾಜ್ಯುಯೇಟ್ಸ್, ಉದ್ಯಮ ಸಿದ್ಧರಾಗಿರ್ತಕ್ಕಂಥ ಪದವೀಧರರನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು ಅಥವಾ ಆ ರೀತಿಯ ಪದವೀಧರರನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದೆಲ್ಲದರ ಜೊತೆಗೆ ಈ ಸ್ಟಾರ್ಟಪ್ ಇಕೋಸಿಸ್ಟಮ್ ಅನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅಥವಾ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯನ್ನ ಹೆಚ್ಚು ಬೆಂಬಲ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಯೂನಿವರ್ಸಿಟಿಯ ಆಬ್ಜೆಕ್ಟಿವ್ ಆಗಿರುತ್ತೆ. ಸಪೋರ್ಟ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟಪ್, ಕೃತಕ ಬುದ್ಧಿಮತ್ತೆ ನವೋದ್ಯಮಗಳಿಗೆ ಬೆಂಬಲವನ್ನ ನೀಡ್ತಕ್ಕಂಥದ್ದು. ಮೆಂಟೋರ್ಶಿಪ್ ಅಂಡ್ ಫಂಡಿಂಗ್ ಆಕ್ಸೆಸ್ ಅನ್ನ ಮಾಡ್ತಕ್ಕಂಥದ್ದು, ಮಾರ್ಗದರ್ಶನ ಮತ್ತು ಧನ ಸಹಾಯದ ಲಭ್ಯತೆಯನ್ನ ನೀಡ್ತಕ್ಕಂಥದ್ದು. ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಸ್, ಗ್ಲೋಬಲ್ ಎಕ್ಸ್ಪೋಜರ್, ತಂತ್ರಜ್ಞಾನದ ವೇದಿಕೆಗಳನ್ನ ನೀಡ್ತಕ್ಕಂಥದ್ದು. ಮತ್ತೆ ಜಾಗತಿಕ ಮಟ್ಟದಲ್ಲಿ ಅವರಿಗೆ ಒಂದು ಎಕ್ಸ್ಪೋಷರ್ ಅಥವಾ ಮಾನ್ಯತೆಯನ್ನ ನೀಡ್ತಕ್ಕಂಥದ್ದು ಕೂಡ ಈ ಒಂದು ವಿಶ್ವವಿದ್ಯಾನಿಲಯದ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಅದರಲ್ಲಿ ಸ್ಟಾರ್ಟ್ಅಪ್ ಗಳಿಗೂ ಕೂಡ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಗುತ್ತೆ. ಸೊ ಇನ್ನು ಎಕನಾಮಿಕ್ ಮತ್ತೆ ಸೋಷಿಯಲ್ ಇಂಪ್ಯಾಕ್ಟ್ ಏನಾಗುತ್ತೆ, ಇದರಿಂದ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದ್ರೆ, ಪೊಸಿಷನ್ ಆಂಧ್ರ ಪ್ರದೇಶ್ ಆಸ್ AI ಹಬ್, ಆಂಧ್ರ ಪ್ರದೇಶವನ್ನ ಕೃತಕ ಬುದ್ಧಿಮತ್ತೆಯ ಕೇಂದ್ರವನ್ನಾಗಿ ಅದು ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತೆ. ಅಂಡ್ ಜಾಬ್ ಕ್ರಿಯೇಷನ್ ಹೆಚ್ಚಾಗುತ್ತೆ. ಆಬ್ವಿಯಸ್ಲಿ ಇದರಿಂದ ಉದ್ಯೋಗ ಸೃಷ್ಟಿಗಳು ಕೂಡ ಹೆಚ್ಚಾಗುತ್ತೆ. ಡಿಜಿಟಲ್ ಗವರ್ನೆನ್ಸ್ಗೆ ಸಪೋರ್ಟ್ ಮಾಡುತ್ತೆ, ಅಂದ್ರೆ ಆ ಒಂದು ರಾಜ್ಯ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಡಿಜಿಟಲ್ ಆಡಳಿತಕ್ಕೆ ಹೆಚ್ಚಿನ ಬೆಂಬಲವನ್ನ ಈ ಒಂದು ವಿಶ್ವವಿದ್ಯಾನಿಲಯದಿಂದ ಪಡೆಯಬಹುದಾಗಿರುತ್ತೆ. ಸೊ ಇದ್ರ ಜೊತೆಗೆ ಈ ನಾಲೆಜ್ ಅಂತಕ್ಕಂಥದ್ದು ಬೂಸ್ಟ್ ಆಗುತ್ತೆ ಅಥವಾ ಆರ್ಥಿಕ ಜ್ಞಾನ ಅಂತಕ್ಕಂಥದ್ದು ಕೂಡ ಸೊ ಇದರಿಂದ ಹೆಚ್ಚಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ನೆಕ್ಸ್ಟ್ ಆರ್ಟಿಕಲ್, ಮಾರ್ಟಿಸ್ ಡೇ ಇನ್ ಇಂಡಿಯಾ, ಭಾರತ ದೇಶದಲ್ಲಿ ಹುತಾತ್ಮರ ದಿನಾಚರಣೆ. ಸೊ ಇದನ್ನ ಅನೇಕ ಕಾರಣಗಳಿಗೆ ಅನೇಕ ದಿನಾಂಕಗಳಂದು ಆಚರಣೆ ಮಾಡಲಾಗುತ್ತೆ. ಸೊ ಯಾವೆಲ್ಲ ದಿನಾಂಕಗಳಂದು ಯಾವ ಕಾರಣಗಳಿಗಾಗಿ ನಾವು ಮಾರ್ಟಿಸ್ ಡೇ ಅನ್ನ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡ್ತೇವೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಮಾರ್ಟಿಸ್ ಡೇ ಕಾನ್ಸೆಪ್ಟ್ ಏನಿದೆ, ಇಟ್ ಹಾನರ್ಸ್ ಫ್ರೀಡಮ್ ಫೈಟರ್ಸ್ ಅಂಡ್ ನ್ಯಾಷನಲ್ ಹೀರೋಸ್, ಅಂದ್ರೆ ಈ ಸ್ವತಂತ್ರ ಹೋರಾಟಗಾರರು ಮತ್ತೆ ರಾಷ್ಟ್ರೀಯ ನಾಯಕರನ್ನ ಗೌರವಿಸ್ತಕ್ಕಂಥ ಒಂದು ದಿನವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇ ದಿನಾಂಕವನ್ನ ನಾವು ಜನವರಿ 30 ಅಥವಾ 30th ಜನವರಿ ಆಗಿರುತ್ತೆ. ಸೊ ದಿಸ್ ಇಸ್ ಡೆತ್ ಆನಿವರ್ಸರಿ ಆಫ್ ಮಹಾತ್ಮ ಗಾಂಧಿ, ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಜನವರಿ 30 ನಾವು ಹುತಾತ್ಮರ ದಿನವಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಸೊ 23ನೇ ಮಾರ್ಚ್ ಅನ್ನು ನಾವು ಮ್ಯಾರ್ಟಿರ್ಡಮ್ ಆಫ್ ಭಗತ್ ಸಿಂಗ್, ರಾಜ್ಗುರು ಮತ್ತೆ ಸುಖದೇವ್. ಸೊ ಭಗತ್ ಸಿಂಗ್, ರಾಜ್ಗುರು ಮತ್ತೆ ಸುಖದೇವ್ ಅವರ ಹುತಾತ್ಮರಾಗಿರ್ತಕ್ಕಂಥ ಒಂದು ದಿನ. ಸೊ ಅದನ್ನು ಕೂಡ ನಾವು ಮ್ಯಾರ್ಟಿಸ್ ಡೇ ಆಗಿ 23ನೇ ಮಾರ್ಚ್ ನಂದು ನಾವು ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು 13ನೇ ಜುಲೈ, ಸೊ ಇದರ ಪ್ರಾಮುಖ್ಯತೆ ಏನು ಅಂದ್ರೆ, ಈ ಮಾರ್ಟಿಸ್ ಆಫ್ ಜಮ್ಮು ಕಾಶ್ಮೀರ್, ಜಮ್ಮು ಮತ್ತು ಕಾಶ್ಮೀರದ ಹುತಾತ್ಮರು 1931ರಲ್ಲಿ ಸ್ಯಾಕ್ರಿಫೈಸ್ ಫಾರ್ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್, ಅಂದ್ರೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳಿಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂಥ ದಿನಾಂಕ 13ನೇ ಜುಲೈಯನ್ನು ಕೂಡ ನಾವು ಮಾರ್ಟಿಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಇನ್ನು 17 ನವೆಂಬರ್ ಕೂಡ ಇದೇ ಪಟ್ಟಿಗೆ ಸೇರುತ್ತೆ. ಸೊ ಇದು ಮಾರ್ಟಿರ್ಡಮ್ ಆಫ್ ಲಾಲ್ ಲಜಪತ ರಾಯ್. ಸೊ ಲಾಲ್ ಲಜಪತ ರಾಯ್ ರವರ ಹುತಾತ್ಮರಾಗಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ದಿಸ್ ಈಸ್ ಲಿಂಕ್ ಟು ಆಂಟಿ ಕೊಲೋನಿಯಲ್ ಪ್ರೊಟೆಸ್ಟ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್, ಅಂದ್ರೆ ಬ್ರಿಟಿಷರ ವಿರುದ್ಧ ಅಥವಾ ಅವರ ವಸಾಹತುಶಾಹಿ ಆಡಳಿತ ಏನಿರುತ್ತೆ ಅದರ ವಿರೋಧವಾಗಿ ಪ್ರತಿಭಟನೆ ಮಾಡಿದ ಸಲುವಾಗಿ ಅವರು ತಮ್ಮ ಪ್ರಾಣವನ್ನ ಏನ್ ಕಳ್ಕೊಳ್ತಾರೆ. ಸೊ ಆ ಒಂದು ದಿನವನ್ನು ಕೂಡ ನಾವು ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು 19th ಮೇ ಅಂತ ಬರುತ್ತೆ. ಸೊ ಇಲ್ಲಿ ತಮಿಳ್ ಲ್ಯಾಂಗ್ವೇಜ್ ಮಾರ್ಟಿಸ್ ಅಂತ ಕರಿತೇವೆ, ಅಂದ್ರೆ ತಮಿಳು ಭಾಷೆಗಾಗಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥವ್ರು. ಸೊ ದಿಸ್ ಇಸ್
is in the year 1964 protest against imposition of ಹಿಂದಿ ಹೇರಿಕೆಯ ವಿರೋಧವಾಗಿ ಮಾಡಿರ್ತಕ್ಕಂಥ ಒಂದು ಪ್ರತಿಭಟನೆಯಾಗಿ ನಾವಿಲ್ಲಿ ಇದನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಮಾರ್ಟಿಸ್ ಡೇ ಏನಿದೆ, ಸೊ ಇದರಲ್ಲಿ ಬರ್ತಕ್ಕಂಥ ನಾಯಕರು ಯಾವ ಗುಣಗಳನ್ನ ಒಳಗೊಂಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ನಾನ್ ವೈಲೆಂಟ್ ಮೂವ್ಮೆಂಟ್ಸ್, ಅಹಿಂಸಾತ್ಮಕ ಚಳುವಳಿಗಳು, ರೆವಲ್ಯೂಷನರಿ ಮೂವ್ಮೆಂಟ್ಸ್ ಅಥವಾ ಈ ಒಂದು ಕ್ರಾಂತಿಕಾರಿ ಚಳುವಳಿಗಳು, ಲಿಂಗ್ವಿಸ್ಟಿಕ್ ಅಂಡ್ ರೀಜನಲ್ ಮೂವ್ಮೆಂಟ್ಸ್, ಭಾಷಾ ಮತ್ತೆ ಪ್ರಾದೇಶಿಕ ಚಳುವಳಿಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1043. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, and thank you very much for watching this.